ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ 7th ಮಂತಿಂದಾನೆ ಈ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಮನೇಲಿ ನೀವು ಆರಾಮಾಗಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಬಂದ್ರಿ ಅಂದರೆ ಆಫ್ಟರ್ ಡೆಲಿವರಿ ನಿಮ್ಮ ಬೇಬಿಗೆ ಯಾವುದೇ ರೀತಿ ತೊಂದರೆ ಇಲ್ದಿರ ಹಾಲು ಕುಡಿಸ್ಬೋದು. ಏನಪ್ಪ ಇದು ಏನು ಮಾಡಿದ್ರೆ ಆಫ್ಟರ್ ಡೆಲಿವರಿ ತಾನೇ ನಾವು ಬೇಬಿಗೆ ಹಾಲು ಕುಡಿಸೋದು, ಪ್ರೆಗ್ನೆನ್ಸಿಯಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಈ ಟಿಪ್ಪನ್ನು ಫಾಲೋ ಮಾಡಿ. ಯಾರೂ ಅಷ್ಟೇ ಸಫರ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ, ಸೆಕೆಂಡ್ ಪ್ರೆಗ್ನೆನ್ಸಿ ಆಗಲಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲೇ ಆಗಲಿ 4 ತಿಂಗಳಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ನಿಮಗೆ ಅಂದರೆ ನಮಗೆ ಹೆಣ್ಮಕ್ಳಿಗೆ 4 ತಿಂಗಳು ಕ್ಯಾರಿ ಇರೋವಾಗಲೇ ಹಾಲು ಕಟ್ಟೋದಕ್ಕೆ 4ನೇ ತಿಂಗಳಿಂದನೇ ಸ್ಟಾರ್ಟ್ ಆಗುತ್ತೆ. ಇದು ದೇವ್ರು ಕೊಟ್ಟಿರುವಂಥ ಒಂದು ಮ್ಯಾಜಿಕ್ ಇದು. ಸೊ ಬೇಬಿ ಆಗಿದ ತಕ್ಷಣ ನಿಮಗೆ ಹಾಲು ಬರುತ್ತೆ ಅಂದ್ಕೋಬೇಡಿ, ಅದು 4 ತಿಂಗಳಿಂದನೇ ಸ್ಟಾಕ್ ಆಗಿರುತ್ತೆ. ಸೊ ಈ ಸಮಯದಲ್ಲಿ ನಿಮಗೆ ಬ್ರೆಸ್ಟ್ ಪೇಯ್ನ್ ಅನ್ನೋದು 5th ಮಂತು, 6th ಮಂತು, 7th ಮಂತು, ಕೆಲವರಿಗೆ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ, ಕೆಲವರು ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ, ಕೆಲವರು ಥರ್ಡ್ ಟ್ರೈಮಿಸ್ಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಬ್ರೆಸ್ಟ್ ಪೇಯ್ನ್ ಅನ್ನೋದನ್ನ. ಸೊ ಪೇಯ್ನ್ಗೆ ಜಸ್ಟ್ ಬಿಸಿನೀರು ಹಾಕ್ಕೊಳ್ಳೋದು, ಬಿಸಿನೀರು ಶಾಖ ಕೊಟ್ರೇ ಸಾಕು, ಏನೂ ತೊಂದರೆ ಇಲ್ಲ, ಆರಾಮಾಗಿ ಇದು ಪ್ರಿವೆಂಟ್ ಆಗುತ್ತೆ. ಇದಕ್ಕೆ ಮೆಡಿಕೇಷನ್ಸ್ ಏನು ಬೇಕಾಗಲ್ಲ. ತುಂಬ ನೋವಿದ್ದಾಗ ಡಾಕ್ಟರ್ ಹತ್ರ ತೋರಿಸ್ಕೋಬೋದು. ಸೊ ನೀವು ಮಗು ಆದಮೇಲೆ ಹಾಲು ಕೊಡ್ತೀರಲ್ಲ, ಸೊ ಆ ಹಾಲು ಕೊಡಬೇಕು ಅಂದರೆ ಮೇಯ್ನಾಗಿ ಬೇಬಿಗೆ ನಿಪ್ಪಲ್ಸ್ ಇರಬೇಕು. ನಿಮಗೆ ನಿಪ್ಪಲ್ಸು ಕರೆಕ್ಟಾಗಿದ್ದರೆ ಬೇಬಿ ಬಂದು ಹಾಲನ್ನು ಸಕ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ಲಾಗಿರುತ್ತೆ. ಸೊ ಆ ಥರ ಆಗಬೇಕು ಅಂದರೆ 7th ಮಂತಿಂದನೇ ಲೈಟಾಗಿ ನಿಮ್ಮ ಒಂದು ಬ್ರೆಸ್ಟಲ್ಲಿ ನಿಪ್ಪಲ್ಸನ್ನು ಮಸಾಜ್ ಮಾಡ್ಕೊಳ್ಳೋದು ಒಳ್ಳೆಯದು. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇರುವಂತಹ ಎಲ್ಲ ಲೇಡೀಸ್ಗೂ ಆಫ್ಟರ್ ಡೆಲಿವರಿ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ನಿಪ್ಪಲ್ಸ್ ಅನ್ನೋದು ಚೆನ್ನಾಗಿ ಬಂದಿರೋದಿಲ್ಲ. ಸೆಕೆಂಡ್ ಪ್ರೆಗ್ನೆನ್ಸಿ ಆದರೆ ಬೇಬಿ ಫಸ್ಟೇ ಕುಡ್ದಿರೋದ್ರಿಂದ ಹಾಲು ಬ್ರೆಸ್ಟಲ್ಲಿ ನಿಪ್ಪಲ್ ಅನ್ನೋದು ಕರೆಕ್ಟಾದಂಥ ಒಂದು ಶೇಪಲ್ಲಿರುತ್ತೆ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಖಂಡಿತವಾಗ್ಲೂ ಆಲ್ಮೋಸ್ಟ್ 90% ಹೆಣ್ಮಕ್ಳಿಗೆ ಬ್ರೆಸ್ಟಲ್ಲಿ ನಿಪ್ಪಲ್ಸ್ ಅನ್ನೋದು ಫ್ಲ್ಯಾಟ್ ಆಗಿರುತ್ತೆ. ಸೊ ಹಾಗಾಗಿ ಆಫ್ಟರ್ ಡೆಲಿವರಿ ನೀವು ಹಾಲು ಕುಡಿಸೋವಾಗ ತುಂಬಾ ಕಷ್ಟ ಆಗುತ್ತೆ. ಸೊ ಇದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಫಸ್ಟ್ ಪ್ರೆಗ್ನೆನ್ಸಿಗೆ ತುಂಬಾ ನಾನು ಈ ಒಂದು ವಿಷಯನ ಫಾಲೋ ಮಾಡಿರಲಿಲ್ಲ. ಆಫ್ಟರ್ ಡೆಲಿವರಿ ತುಂಬ ಕಷ್ಟ ಆಯಿತು. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬಂದು ನನಗೆ ಆಫ್ಟರ್ ಡೆಲಿವರಿ ಬೇಬಿಗೆ ಹಾಲು ಕುಡಿಸೋದಕ್ಕೆ, ಬೇಬಿ ಸಕ್ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಫಸ್ಟ್ ಡೆಲಿವರಿಯಲ್ಲಿ ಇದು ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ 7 ತಿಂಗಳು ನಡೀತಿದೆಯಾ, ಈ ಟೈಮಲ್ಲಿ ಬ್ರೆಸ್ಟ್ ಸೈಜ್ ಬಂದು ಸ್ವಲ್ಪ ದೊಡ್ಡದಾಗುತ್ತೆ, ನಿಮಗೆ ಚೇಂಜಸ್ ಚೆನ್ನಾಗಾಗುತ್ತೆ. ಅದರಲ್ಲಿ ಅಂದರೆ ಸ್ವಲ್ಪ ದಪ್ಪ ಆಗೋದು ಚೇಂಜಸ್ ಆಗುತ್ತೆ, ಕಲರ್ ಎಲ್ಲ ಚೇಂಜ್ ಆಗುತ್ತೆ, ನಿಮಗೆ ನಿಪ್ಪಲ್ ಸುತ್ತ ಇರೋ ಕಲರ್ ಎಲ್ಲ ಡಾರ್ಕ್ ಆಗುತ್ತೆ. ಸೊ ಈ ಸಮಯದಲ್ಲಿ ನಿಮಗೆ ಬ್ರೆಸ್ಟು ಚೆನ್ನಾಗೇ ಇಂಪ್ರೂವ್ ಆಗ್ತಾ ಇರುತ್ತೆ. ಆಯಿಲ್ ಮಸಾಜ್ ಅನ್ನೋದು ಮಾಡ್ಕೊಳ್ಳಿ. ಆಲೋವೆರಾ ಇಲ್ಲ ಆಯಿಲು ಹಾಕ್ಕೊಂಡು ನಿಪ್ಪಲನ್ನು ಮುಂದಕ್ಕೆ ಮಾಡಿ ಒಂದು 10 ನಿಮಿಷ ಮಸಾಜ್ ಮಾಡಿ ಸ್ನಾನ ಮಾಡ್ಕೊಳ್ಳುವಾಗ. ದಿನ ಒಂದು 10 ನಿಮಿಷ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ಆಫ್ಟರ್ ಡೆಲಿವರಿ ನಿಮ್ಗೆ ಒಳ್ಳೆ ನಿಪ್ಪಲ್ ಬಂದು ನೀಟಾಗಿ ಪ್ರಮೋಟ್ ಆಗುತ್ತೆ ಬೇಬಿಗೆ ಅಂತ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನಿಮಗೆ ತೊಂದರೆ ಆಗಬಾರ್ದಲ್ಲ ಡೆಲಿವರಿಗೆ ಆದಮೇಲೆ ಬೇಬಿ ಹಾಲು ಕುಡ್ದಿಲ್ಲ ಅಂತ. ಸೊ ಹಿಂಡಿ ಕುಡಿಸೋ ಬದಲು ಆರಾಮಾಗಿ ನಿಮ್ಮ ನಿಪ್ಪಲಿಂದನೇ ಬೇಬಿ ಕುಡಿಬೇಕು. ಅದಕ್ಕೆ ಈ ಟಿಪ್ಪನ್ನು ಫಾಲೋ ಮಾಡ್ಕೊಳ್ಳಿ. ಸೊ ಈ ಟಿಪ್ಪನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಒಳ್ಳೆ ರೀತಿಯಾಗಿ ನಿಪ್ಪಲ್ ಅನ್ನೋದು ನೀಟಾಗಿ ಮುಂದಕ್ಕೆ ಬರುತ್ತೆ. ಆಗ ಮಗುಗೆ ಹಾಲು ಕುಡಿಸೋದಕ್ಕೆ ತೊಂದರೆ ಆಗೋದಿಲ್ಲ. ಸೊ ನಿಮಗೂ ನಿಮ್ಮ ಬೇಬಿಗೂ ಬಾಂಡಿಂಗ್ ಅಂದ್ರೇ ಆಫ್ಟರ್ ಡೆಲಿವರಿ ಇದೇನೇ ಇರುತ್ತೆ. ಸೊ ಹಾಗಾಗಿ ಹಾಲು ಕುಡಿಸೋದು ನಿಮಗೂ ನಿಮ್ಮ ಬೇಬಿಗೂ ಒಳ್ಳೆ ಬಾಂಡಿಂಗ್ ಇರಬೇಕು ಅಂದರೆ ಬೇಬಿ ನಿಮ್ಮ ಜೊತೆ ಡೈರೆಕ್ಟಾಗಿ ಹಾಲು ಕುಡಿಬೇಕು. ಅದಕ್ಕೋಸ್ಕರ ಈ ಟಿಪ್ ಮುಂದೆನೇ ಹೇಳ್ತಾ ಇದ್ದೀನಿ, ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.